ಕನ್ನಡ ಬೋರ್ಡ್ ಅಳವಡಿಸುವಂತೆ ಕರವೇ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಂಧಿತ 15 ಕರವೇ ಕಾರ್ಯಕರ್ತರಿಗೆ ಜಾಮೀನು ನೀಡಲಾಗಿದೆ. 8ನೇ ಎಸಿಎಂಎಂ ಕೋರ್ಟ್ನಿಂದ ಜಾಮೀನು ಆದೇಶವನ್ನು ಹೊರಡಿಸಲಾಗಿದೆ. ಕಬ್ಬನ್ ಪಾರ್ಕ್ ವ್ಯಾಪ್ತಿಯಲ್ಲಿ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು. ಬಂಧನ ವಿರುದ್ಧ ಕರವೇ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡಿರುವವರ ಯಾರೋ ಮಾಡಿದ್ದಾರೆ, ವಿನಾಕಾರಣ ಅಮಾಯಕರನ್ನ ಬಂಧಿಸಿದ್ದಾರೆ. ಮುಂದಿನ ತಿಂಗಳು 22ರವರೆಗೆ ಗಡುವು ನೀಡಲಾಗಿದೆ. ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಜೈಲಿನ ಬಳಿ ಕರವೇ ಕಾರ್ಯಕರ್ತರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಬೋರ್ಡ್ ಅಳವಡಿಸುವಂತೆ ಕರವೇ ಪ್ರತಿಭಟನೆ ನಡೆದಿತ್ತು. ಈ ಸಂದರ್ಭದಲ್ಲಿ 15 ಕರವೇ ಕಾರ್ಯಕರ್ತರನ್ನು ಬಂಧಿಸಲಾಗಿತ್ತು. ಆ 15 ಕರವೇ ಕಾರ್ಯಕರ್ತರಿಗೆ ಜಾಮೀನು ಸಿಕ್ಕಿದೆ. 8ನೇ ಎಸಿಎಂಎಂ ಕೋರ್ಟ್ನಿಂದ ಜಾಮೀನು ಆದೇಶವನ್ನು ಹೊರಡಿಸಲಾಗಿದೆ. ಕಬ್ಬನ್ ಪಾರ್ಕ್ ವ್ಯಾಪ್ತಿಯಲ್ಲಿ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು. ಬಂಧನ ವಿರುದ್ಧ ಕರವೇ ಕಾರ್ಯಕರ್ತರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡಿದವರು ಯಾರನ್ನು ವಿನಾಕಾರಣ ಅಮಾಯಕರನ್ನ ಬಂಧಿಸಿದ್ದಾರೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಮುಂದಿನ ತಿಂಗಳು 22ರವರೆಗೆ ಗಡುವನ್ನು ನೀಡಲಾಗಿದೆ. ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಅಂತ ಜೈಲಿನ ಬಳಿ ಕರವೇ ಕಾರ್ಯಕರ್ತರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ರಾಜ್ಯದಾದ್ಯಂತನೂ ಕೂಡ ಈಗ ಒಂದು ರೀತಿಯಲ್ಲಿ ಕನ್ನಡ ಬೋರ್ಡ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದೆ. ಬೆಂಗಳೂರಿನಾದ್ಯಂತನೂ ಕೂಡ ಎಲ್ಲೆಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅಳವಡಿಸಿರುವಂತಹ ಬೋರ್ಡ್ಗಳನ್ನು ತೆರವು ಕಾರ್ಯಾಚರಣೆಗಳನ್ನ ನಡೆಸಲಾಯಿತು. ಸರ್ ಆ ಕಡೆ ಬರ್ತೀರಾ? ಎಲ್ಲ ಗೊತ್ತಿರೋದು ಅಲ್ಲ ಸರ್, ಈಗ ಬೆಳಗ್ಗೆ ನಿಮ್ಮ ಅಧ್ಯಕ್ಷರು ಬಂದರು, ಅದಕ್ಕೆ ನಾವು ಇಷ್ಟೊತ್ತಲ್ಲೇ ಯಾವುದೇ ಸರ್ಕಾರ ಬಂದಿದೆ ಸರ್, ಅವ್ರಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ. ಕರ್ನಾಟಕ ಹುಟ್ಟಿದ್ದೀರಾ, ಕರ್ನಾಟಕ ಬದುಕ್ತಾ ಇದ್ದೀರಾ, ಇಲ್ಲಿಂದ ಅನ್ನ ತಿಂತಾ ಇದ್ದೀರಾ, ಇಲ್ಲಿ ನೀರು ತಿಂತಾ ಇದ್ದೀರಾ, ಕುಡಿತಾ ಇದ್ದೀರಾ. ಸೊ ತಾವು ಕನ್ನಡಕ್ಕೆ ಒಂದು ಆಮೇಲೆ ಕೊಡಿ. ಕನ್ನಡಕ್ಕೆ ಯಾಕೆ ಕೊಡೋದ? ನಾವು ಕೂಡ ಕರ್ನಾಟಕದವರು ಯಾಕೆ ಕೊಡೋದು? ಕರ್ನಾಟಕ ಹೋಗ್ತಾನೆ ನೀವೆಲ್ಲ ಕೊಡಬೇಕು. ಅದೇ ನಮ್ಮ ನಾರಾಯಣಗೌಡ ಆಗ್ರಹ, ಅದೇ ಸರ್ ಕರವೇ ಆಗ್ರಹ ಇರೋದು ಅದೊಂದೇ. ಸೊ ಈ ಸರ್ಕಾರ ಅದಕ್ಕೆ ಒಪ್ಕೊಂಡಿದೆ. ಮತ್ತು ಈಗ 28ನೇ ತಾರೀಕು ಅಂತ ಒಂದು ಗಡುವು ಕೊಟ್ಟಿದೆ. ಆ ಗಡುವು ಒಳಗೆ ನಾಮಫಲಕ ಎಲ್ಲ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಸೊ ಅದರೊಳಗೂ ನಮಗೆ ಪೊಲೀಸ್ ಅಧಿಕಾರಿಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ. ಸೊ ನಮ್ಮ ಕಡೆಯಿಂದ ಧನ್ಯವಾದಗಳು ಅವ್ರಿಗೆ. ಈ ಥರ 100 ಕೇಸ್ ಬಿದ್ದರೂ ಸರ್ ಕನ್ನಡಿಗರ ತಾಕತ್ತು ತೋರಿಸಿದ್ದೀವಿ. ಇಮಾಡಿ ಏನು ಹೇಳೋದಂದರೆ ಬೆಂಗಳೂರಲ್ಲಿ ಕರ್ನಾಟಕದ ಎಲ್ಲ ಕಡೆ ಕನ್ನಡ ನಾಮಫಲಕ ಹಾಕಿ, ಕಾನೂನು ಆದೇಶ ಏನಿದೆ ಸರ್ಕಾರ ಆದೇಶ ಪ್ರಕಾರ ನಾಮಫಲಕ ಹಾಕಿ ನಾವು ಸಹಕಾರ ಕೊಡ್ತೀವಿ, ನೀವು ಸಹಕಾರ ಕೊಡಿ. ಅದೇ ಕನ್ನಡಿಗರಿಗೆ ಯಾವುದೇ ರೀತಿ ತೊಂದರೆ ಕೊಡೋಕೆ ಸರ್. ಈಗ ನಿನ್ನೆ ನೀವೆಲ್ಲ ಹೇಳ್ತಾ ಇದ್ದಿದ್ದು ಕನ್ನಡ ನಾಮಫಲಕ ಇರಬೇಕು ಅನ್ನೋದು ಅಷ್ಟೇ ಆಗ್ರಹ ಆಗಿತ್ತು. ಸರ್ಕಾರ ನಿಮ್ಮನ್ನೇ